ನಿಷ್ಠೆಯಿಂದ ಭಜಿಸಿದರೆ ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಜೀವನವೇ ಸಾಕ್ಷಿ. ಯೋಗಕ್ಷೇಮಂ ಮಹಾಮ್ಯಹಂ. ಎಷ್ಟರ ಮಟ್ಟಿಗೆ ಯೋಗಕ್ಷೇಮಂ ಮಹಾಮ್ಯಹಂ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ನಿತ್ಯದಲ್ಲಿ ನನ್ನಲ್ಲಿ ಯಾರು ಮನಸ್ಸನ್ನು ಇಡ್ತಾರೋ, ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಸ್ವಾಭಾವಿಕವಾಗಿ ನನ್ನಲ್ಲಿ ಯಾರಿಗೆ ಒಲವಿದೆ, ನನ್ನಲ್ಲಿ ಪೂರ್ಣವಾದ ನಿಷ್ಠೆ ಇದೆ, ನನ್ನ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ, ಎಂತಹ ಪರೀಕ್ಷೆಯನ್ನು ಮಾಡಿದಾಗಲೂ, ಕಡುದಾರಿದ್ರ್ಯ ಕೊಟ್ಟಾಗಲೂ, ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟಾಗಲೂ, ಅವಮಾನ ಆದಾಗಲೂ, ಏನಾದರೂ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳದೆ ನಿಷ್ಠೆಯಿಂದ ನನ್ನ ಭಜನೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಎನ್ನುವ ತನ್ನ ಪ್ರತಿಜ್ಞೆಯನ್ನು ದೇವರು ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ಅದನ್ನು ಸತ್ಯ ಮಾಡಿದೆ. ಅಂತಹ ನಿಷ್ಠೆಯಿಂದ ಅವರು ಭಜಿಸಿದರು. ಬೇಕಾದಷ್ಟು ಅವಮಾನ ಆಯಿತು. ಗಂಧ ತೆಗೆಯೋದ